ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ, ಕ್ಷಮಿಸಿ, ಇವತ್ತು ರೆಸಿಪಿ ಇಲ್ಲ, ಹಬ್ಬ ಇರೋದ್ರಿಂದ ದೇವರ ಸಾಮಾನುಗಳನ್ನು ಫಟ್ ಅಂತ 15 ನಿಮಿಷದಲ್ಲಿ ಕ್ವಿಕ್ಕಾಗಿ ಟ್ರಿಕ್ಸ್ನ ಯೂಸ್ ಮಾಡಿ ಯಾವ ಥರ ತೊಳಿಬೋದು. ಇದಕ್ಕೆ ಉಜ್ಜಬೇಕಾಗಿಲ್ಲ, ತುಂಬಾ ಈಸಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಮ್ಮ ಮನೆಯಲ್ಲಿ ಇಷ್ಟು ದೇವ್ರ ಸಾಮಾನು ಇದೆ ನೋಡಿ, ಕಪ್ಪಾಗಿದೆ. ಗೃಹಿಣಿಯರಿಗೆ ಇದೊಂದು ಟಾಸ್ಕ್. ಈ ಬೆಳ್ಳಿ ಸಾಮಾನುಗಳನ್ನ ತೊಳೆಯೋದು ಅಂದರೆ ತುಂಬಾ ರಿಸ್ಕಿ ಕೆಲಸ, ತುಂಬಾ ಕಷ್ಟಪಡಬೇಕು. ಬನ್ನಿ ತುಂಬ ಈಸಿಯಾಗಿ ಯಾವ ಥರ ಮಾಡ್ಬೋದು ಅಂತ ನೋಡಿ. ಇಲ್ಲಿ ಚಿಕ್ಕ ಚಿಕ್ಕ ಇಂಟ್ರಿಕೇಷನ್ ಕೂಡ ಕಾಣಿಸ್ತಾ ಇಲ್ಲ, ಅದನ್ನು ತೊಳೆದ ಮೇಲೆ ತೋರಿಸ್ತೀನಿ ನಿಮಗೆ. ಇದಂತೂ ಮಂಗಳಾರತಿ ಬೆಳಗೋದು. ಇದು ತುಂಬಾ ಕಪ್ಪಾಗಿದೆ. ಇದು ಯಾವ ಥರ ಚೇಂಜ್ ಆಗುತ್ತೆ ಅಂತ ನೋಡೋಣ. ಮೇನ್ ಇದಕ್ಕೆ ಬೇಕಾಗಿರುವಂಥ ವಸ್ತು ಅಲ್ಯೂಮಿನಿಯಂ ಫಾಯಿಲ್. ಇದು ಎಲ್ಲ ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ ನೋಡಿ. ಈ ಥರ ಕಟ್ ಮಾಡಿ ರೌಂಡ್ಗೆ ಉಂಡೆ ಮಾಡಿ ಇಟ್ಕೋಬೇಕು. ಸುಮಾರು ಒಂದು 10ರಿಂದ 12 ಉಂಡೆ ಮಾಡಿ ಇಟ್ಕೋಬೇಕು, ಚಿಕ್ಕ ಚಿಕ್ಕದಾಗಿ. ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಲಿಕ್ಕೆ ಇಡಬೇಕು. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಬೆಳ್ಳಿ ಸಾಮಾನನ್ನು ಅದರೊಳಗೆ ಹಾಕ್ಕೋಬೇಕು. ಸೊ ಎಲ್ಲನೂ ಹಾಕಿದ್ದಾಯಿತು. ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಹುಳಿನ ಹಿಂಡ್ಕೋಬೇಕು. ಸಿಪ್ಪೆ ಸಮೇತನೇ ಅದರೊಳಗೆ ಹಾಕ್ಕೋಬೇಕು. ಇಲ್ಲಿ ಸ್ಟವನ್ನು ಆನ್ ಮಾಡೇ ಇರಬೇಕು, ಆಫ್ ಮಾಡಬಾರ್ದು. 1 ಚಮಚದಷ್ಟು ಅಡುಗೆ ಸೋಡಾ, ಅಲ್ಯೂಮಿನಿಯಂ ಫಾಯಿಲ್ನ ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕ್ಕೋಬೇಕು. 1 ಚಮಚದಷ್ಟು ಕಲ್ಲುಪ್ಪು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ಒಂದು ತಟ್ಟೆ ಇತ್ತು, ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಸ್ಟವನ್ನು ಆಫ್ ಮಾಡಿಬಿಡಬೇಕು, ತಣ್ಣಗಾಗಲಿಕ್ಕೆ ಬಿಡಬೇಕು. ಬಿಸಿ ಇದ್ದಾಗಲೇ ತೆಗಿಬೋದು, ಆದರೆ ತೆಗಿಯೋಕ್ಕಾಗಲ್ಲ. ನೋಡಿ ತಟ್ಟೆ ಎಷ್ಟು ಕ್ಲೀನಾಗಿದೆ. ಕಪ್ಪಾಗಿತ್ತಿದು. ಸೊ ಇದಂತೂ ನೋಡಿ, ಯಾವುದೇ ಒಂದು ನಮ್ಮ ಎಫರ್ಟ್ ಇಲ್ದಂಗೆ ಕ್ಲೀನಾಗಿದೆ, ಪಳ ಹೊಳಿತಾ ಇದೆ. ಇದು ನೋಡಿ ಇನ್ನೂ ಕಪ್ಪಾಗಿದೆ. ಇದನ್ನು ಸ್ವಲ್ಪ ಸೋಪಿನ ಪೌಡ್ರಿಂದ ಉಜ್ಜಿದ್ರೆ ಕ್ಲೀನ್ ಆಗುತ್ತೆ. ಲೈಟಾಗಿ ಉಜ್ಜಿದ್ರೆ ಸಾಕು. ಕುಂಕುಮ ಬಟ್ಲು, ಅದನ್ನು ಕೂಡ ಕ್ಲೀನಾಗಿದೆ. ಸೊ ಎಲ್ಲನೂ ತಗೊಂಬಿಡ್ಬೇಕು ಆಚೆ. ನೋಡಿ ಇದಂತೂ ಎಷ್ಟು ಕ್ಲೀನಾಗಿದೆ. ಕೈನಿಂದನೇ ಆ ಕಪ್ಪಾಗಿರುತ್ತಲ್ಲ, ದೀಪ ಹಚ್ತಿರ್ತೀವಲ್ಲ, ಅದು ಕೈನಿಂದನೇ ಕೂಡ ಹೋಗ್ತಾ ಇದೆ. ಸೊ ಎಲ್ಲನೂ ಸುಮಾರು ಒಂದು 90% ನೀಟಾಗಿದೆ. ಇನ್ನು 10% ಮಾತ್ರ ನಾವು ಕ್ಲೀನ್ ಮಾಡ್ಕೋಬೇಕು. ನೋಡಿ, ಸೋಪಿನ ಪೌಡ್ರ್ ಹಾಕ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಈ ಥರ ಉಜ್ಜಿಬಿಟ್ರೆ ಸಾಕು.
ಈ ಥರ ಮಾಡೋದ್ರಿಂದ ಬೆಳ್ಳಿ ಸಾಮಾನುಗಳೆಲ್ಲ ಹೊಸ ಥರ ಫಳಫಳ ಅಂತ ಹೊಳೆಯುತ್ತೆ. ಸೊ ಯಾವುದೇ ಒಂದು ಎಫರ್ಟ್ ಹಾಕ್ದಲೇ ನಾವು ಈ ಥರ ಮಾಡ್ಬೋದು. ಸೊ ನೀವೊಂದು ಸರಿ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ. ನೋಡಿ, ಎಲ್ಲ ಹಾಗೇ ಉಜ್ಜೋದೇ ಬೇಕಾಗಿಲ್ಲ. ಸ್ಮಾಲ್ ಇಂಟ್ರಿಕೇಷನ್ ಕೂಡ ಇಲ್ಲಿ ಕಾಣಿಸುತ್ತೆ. ಸೊ ನೋಡಿ, ಇದಂತೂ ತುಂಬಾ ಚೆನ್ನಾಗಾಗಿದೆ. ಈ ಟ್ರಿಕ್ಸ್ ನಿಮಗೆ ಇಷ್ಟ ಆಯಿತಾ? ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.